ಬಿಜಿಎಸ್ ಆಸ್ಪತ್ರೆಯಲ್ಲಿರುವಂತ ದರ್ಶನ್ ಅವರಿಗೆ ಇನ್ಮೇಲೆ ಸರ್ಜರಿ ಮಾಡ್ತಾರಾ? ಇಲ್ಲಿಯವರೆಗೂ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ರ ಗೊತ್ತಿಲ್ಲ. ಈಗ ಹಲವು ಪ್ರಶ್ನೆಗಳು ಎದ್ದೇಳ್ತಾ ಇದೆ. ಮುಂದಿನ ವಾರ ದರ್ಶನ್ಗೆ ಆಪರೇಷನ್ ಫಿಕ್ಸಾ? ರಾಡ್ ಅಳವಡಿಕೆಯೋ ಡಿಸ್ಕ್ ಆಪರೇಷನ್? ರಾಡ್ ಅಳವಡಿಸುವಂಥದ್ದು ಏನಿದೆ, ಅಪಘಾತ ಏನೂ ಆಗಿಲ್ಲ. ಆಗಿರುವಂಥದ್ದು ಡಿಸ್ಕ್ ವಿಚಾರದಲ್ಲಿ ಏನೋ ಆಗಿದೆ, ಬಲ್ಜ್ ಆಗಿದೆ. ಆಪರೇಷನ್ ಆದರೆ ರಿಕವರಿ ಆಗೋಕೆ ಒಂದು 2-3 ವಾರ ಬೇಕಾಗುತ್ತಾ? ದರ್ಶನ್ ಪರ ವಕೀಲರು ಮತ್ತೆ ಕೋರ್ಟ್ ಮೊರೆ ಹೋಗ್ತಾರಾ? ಡಿಸ್ಕ್ ಆಪರೇಷನ್ ಹೇಗೆ ನಡೆಯುತ್ತೆ? ಎಲ್ಲ ವಿಚಾರವನ್ನು ಮುಂದೆ ಇಡ್ತೀವಿ. ಸೊ ಈಗಾಗಲೇ ಅವರಿಗೆ ಕೊಟ್ಟಂಥ 6 ವಾರಗಳ ಅವಧಿಯಲ್ಲಿ 3 ವಾರ ಕಳೆದು ಹೋಗಿದೆ, ಇನ್ನೂ 3 ವಾರ ಬಾಕಿ ಇದೆ. ಹಾಗಾಗಿ ಮತ್ತೆ ಮುಂದಿನ ವಾರ ಆಪರೇಷನ್ ಅಂತಂದರೆ ಉಳಿಯೋದು 2 ವಾರ. ಅದರ ಮುಂದೆ ಇನ್ನೊಂದು ವಾರ ಅಥವಾ 2 ವಾರ ಮತ್ತೆ ಎಕ್ಸ್ಟೆಂಡ್ ಕೇಳುವಂಥ ಸಾಧ್ಯತೆ ಇದೆ. ಅದರ ಮಧ್ಯದಲ್ಲಿ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗೋ ಸಾಧ್ಯತೆ ಇದೆ ಪೊಲೀಸರು. ನೋಡೋಣ ಏನಾಗುತ್ತೆ. ಡಿಸ್ಕ್ ಪ್ರಾಬ್ಲಮ್, ಸ್ಲಿಪ್ ಡಿಸ್ಕ್ ಅಂದರೆ ಏನು? ಇದು ಈ ಬೆನ್ನು ಮೂಳೆ ಇದೆಯಲ್ಲ, ಬೆನ್ನು ಮೂಳೆ ಮಧ್ಯದಲ್ಲಿ ನಮ್ಮಲ್ಲಿ ಡಿಸ್ಕ್ ಅಂತ ಇರುತ್ತೆ. ಆ ಡಿಸ್ಕ್ ಏನಾಗುತ್ತೆ, ಕೆಲವು ಜನಕ್ಕೆ ಆಚೆ ಬರುತ್ತೆ. ಆಚೆ ಬಂದು ನರದ ಮೇಲೆ ಒತ್ತಡ ಆಗುತ್ತೆ. ಹೇಗೆ ಒತ್ತಡ ಆಗುತ್ತೆ? ಅದು ಹೀಗೆ, ಇದು ಆಚೆ ಬಂದು ನೋಡಿ, ಈಗ ಇಲ್ಲಿ ಸಿಕ್ಕಾಕೊಂಡಿದೆಯಲ್ಲ, ಆ ಥರ ಆದಾಗ ಡಿಸ್ಕ್ ನೋವು ಬರುತ್ತೆ. ಕಾಲಲ್ಲಿ ಜೋವು, ಇದು ಡಿಸ್ಕ್. ಈ ಕೆಂಪದಾಗ ತೋರಿಸ್ತಾ ಇದೀವಲ್ಲ, ಅದಕ್ಕೆ ಡಿಸ್ಕ್ ಅಂತ ಹೇಳ್ತೇವೆ. ನಿಮ್ಗೆ ಅರ್ಥ ಆಗ್ಲಿಕ್ಕೆ ಕೆಂಪದಾಗಿದೆ, ಬಟ್ ನಾರ್ಮಲಿ ಮನುಷ್ಯ ಒಳಗೆ ಮೈಯೊಳಗೆ ವೈಟ್ ಆಗಿರುತ್ತೆ. ಆಯ್ತಾ? ಅದು ನರ ಪ್ರೆಸ್ ಆಗ್ತದೆ. ಈಗ ಕಾಣಿಸುತ್ತಾ ಇಲ್ಲಿ, ಈ ಥರ ನರ ಪ್ರೆಸ್ ಆದಾಗ ಆ ಯಾವ ನರ ಪ್ರೆಸ್ ಆಗತ್ತೆ ಅದ್ರ ಮೇಲೆ ಜೋವು, ಮರ ಕಟ್ಟೋದು, ಇಲ್ಲಾಂದ್ರೆ ವೀಕ್ನೆಸ್. ಕಾಲ್ ಕೆಲವು ಜನ ನಡಿಬೇಕಾದ್ರೆ ಕಾಲು ಎತ್ತೆತ್ತು ಹಾಕ್ತಾರೆ, ಅಂದ್ರೆ ಆ ನರ ವೀಕ್ ಆಗಿದೆ ಅಂತ. ಡಿಸ್ಕ್ ಆಪರೇಷನ್ ಹೇಗಿರುತ್ತೆ ಸರ್? ಡಿಸ್ಕ್ ಆಪರೇಷನ್ ಅಂದ್ರೆ ಏನಂದ್ರೆ, ನಾವು ಇಲ್ಲಿ ಈ ಏನ್ ಜಾಗ ಇದೆಯಲ್ಲ, ಈ ಜಾಗ ಮಧ್ಯದಲ್ಲಿ ನಾವೊಂದು ಚೂರು ಗ್ಯಾಪ್ ಮಾಡ್ಕೊಳ್ತೀವಿ. ಆ ಬರೀ ಮೇಲಿರೋ ಪರೆ ತೆಗಿತೀವಿ. ಮೊದಲೆಲ್ಲ ಇದು ಫುಲ್ ಬೋನ್ ತೆಗಿತಾ ಇದ್ವಿ, ಈಗ ಜಸ್ಟ್ ಆ ಪರೆ ತೆಗಿತೀವಿ. ಪರೆ ತೆಗೆದು ಅದು ಎಷ್ಟು ಆಚೆ ಬಂದಿದೆ, ಇದೆಷ್ಟು, ಈಗ ಇಷ್ಟೇ ಆಚೆ ಬಂದಿರೋದು, ಇಷ್ಟು ಮಾತ್ರ ತೆಗಿತೇವೆ. ಅದಕ್ಕೆ ಡಿಸ್ಕೆಕ್ಟಮಿ ಅಂತ ಹೇಳ್ತೇವೆ. ಅದಕ್ಕೇನು ಬೇಕಾಗಲ್ಲ, ಸುಮಾರು ಜನಕ್ಕೆ ಏನು ಬೇಕಾಗಲ್ಲ, ಅಳವಡಿಕೆ ಏನು ಬೇಕಾಗಲ್ಲ. ಜಸ್ಟ್ ಡಿಸ್ಕ್ ತೆಗೆದು ಬಂದ್ರೆ ಸಾಕು. ಅದು ಏನು ಅಫೆಂಡಿಂಗ್ ಏನು ಬರುತ್ತಲ್ಲ, ಅಷ್ಟು ಮಾತ್ರ ತೆಗೆದ್ರೆ ಸಾಕು, ಅದರಲ್ಲೇ ಸರಿ ಆಗತ್ತೆ. ಅದು ಡಿಸ್ಕ್ ಸರ್ಜರಿ ಅಂತ ಹೇಳ್ತೀವಿ. ಕೆಲವು ಜನಕ್ಕೆ ಏನಾಗುತ್ತೆ, ಆ ಡಿಸ್ಕ್ ಜೊತೆ ಇಲ್ಲಿ ಈ ಜಾಯಿಂಟಲ್ಲೂ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಲ್ಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ವೈದ್ಯರೇನೋ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಈಗ ಆಪರೇಷನ್ಗೆ ಹೋಗುವಂಥದ್ದು ಯಾವಾಗ, ಏನು, ಈ ಬಗ್ಗೆ ಏನಾದರೂ ಮಾಹಿತಿ ಬರ್ತಾ ಇದೆಯಾ BGS ಆಸ್ಪತ್ರೆಯಿಂದ? ಅರುಣ್, ಈಗ ಮುಂದಿನ ವಾರ ಆಪರೇಷನ್ ಹೋಗ್ತಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರ ಬಗ್ಗೆ ಆ BGS ಆಸ್ಪತ್ರೆಯ ವೈದ್ಯರು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ 4 ವಾರಗಳ ಕಾಲ ಅವರಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ನೀಡಿ ನೋವು ಕಡಿಮೆ ಆಗುತ್ತಾ ಅಂತೇಳಿ ಕಾದು ನೋಡೋದಕ್ಕೆ ಮುಂದಾದರು. ಆದರೆ ಯಾವುದು ಕೂಡ ಸಫಲ ಆಗಿಲ್ಲ. ಹೀಗಾಗಿ ಸರ್ಜರಿಗೆ ಈಗಾಗಲೇ ಪ್ರಿಪೇರ್ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದ್ದು, ಮುಂದಿನ ವಾರ ಅವರಿಗೆ ಸರ್ಜರಿ ಮಾಡಬೇಕು ಅನ್ನುವಂಥದ್ದು. ಅಂದರೆ ಅದು ಯಾವುದು ಮಾಡ್ತಾರೆ, ಡಿಸ್ಕ್ ಆಪರೇಷನ್ ಮಾಡ್ತಾರಾ ಅಥವಾ ಮೂಳೆ ಏನಾದರೂ ಮುಂದಕ್ಕೆ ಬಂದಿದ್ರೆ ಅದಕ್ಕೆ ರಾಡ್ ಅಳವಡಿಕೆ ಮಾಡ್ತಾರೆ ಅನ್ನುವಂಥದ್ದು ನಿರ್ಧಾರ ಆಗಬೇಕಾಗುತ್ತೆ. ಮುಂದಿನ ವಾರದಲ್ಲಿ ಆಪರೇಷನ್ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇತ್ತು. ಒಂದು ವೇಳೆ ಆಪರೇಷನ್ ಆದರೆ ಮತ್ತಷ್ಟು ಕಾಲ ಅವರಿಗೆ ಸಮಯ ಬೇಕಾಗುತ್ತೆ. ರಿಕವರಿ ಆಗಲಿಕ್ಕೆ 3-3.5 ತಿಂಗಳ ಕಾಲ ಸಮಯ ಬೇಕಾಗುತ್ತೆ. ಇನ್ನು ಅವರ ಬಳಿ ಇರುವಂಥದ್ದು ಕೇವಲ 2 ವಾರಗಳಷ್ಟೇ. ಆಪರೇಷನ್ ಆದರೆ 2 ವಾರಗಳು ಸಾಕಾಗಲ್ಲ, ಮತ್ತಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ ವೈದ್ಯರು ಯಾವ ಆಪರೇಷನನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುವಂಥದ್ದು. ಹಾಗಾಗಿ BGS ವೈದ್ಯರ ನಿರ್ಧಾರದ ಮೇಲೆ ಆಪರೇಷನ್ ಯಾವುದು ಅಂತ ಗೊತ್ತಾದರೆ ಆಗ ಎಷ್ಟು ವಾರಗಳ ಟ್ರೀಟ್ಮೆಂಟ್, ಅಂದರೆ ಎಷ್ಟು ವಾರಗಳ ಕಾಲ ಬೇಕಾಗುತ್ತೆ ರಿಕವರಿ ಆಗಲಿಕ್ಕೆ ಅನ್ನುವಂಥದ್ದು ನಿರ್ಧಾರ ಆಗಲಿದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.